ಸ್ನೇಹಿತರೆ ನಮಸ್ಕಾರ. ಇದು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿರೋದು ಹಿಂದೂ ದೇವಸ್ಥಾನ ಸ್ನೇಹಿತರೆ. ಎಷ್ಟೋ ಜನ ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ ಹೋಗೋಕ್ಕಾಗಿರಲ್ಲ, ಅವರು ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ ಅಂತ ಉದ್ದೇಶದಿಂದ ಈ ವಿಡಿಯೋ ಮಾಡಿರೋದು. ಇಲ್ಲಿ ನಾವು ಪ್ರಸಾದ ಕೂಡ ಕೊಟ್ಟರು, ಖೀರು ತುಂಬ ಚೆನ್ನಾಗಿತ್ತು. ಇದು ಎಂಟ್ರೆನ್ಸು ಸ್ನೇಹಿತರೆ, ಮೇನ್ ಎಂಟ್ರೆನ್ಸ್. ಈಗ ನೀವೇನು ನೋಡ್ತಾ ಇದ್ರಲ್ಲ ಅದು ಮೇನ್ ಎಂಟ್ರೆನ್ಸು. ಲೆಫ್ಟ್ ಸೈಡ್ ಇದು ಚಿಕ್ಕದೊಂದು ತೋರಿಸ್ನಲ್ಲ, ಅದು ಪ್ರಸಾದ ವಿನಿಯೋಗ ಮಾಡೋಂಥ ಜಾಗ. ಈಗ ಮೇನ್ ಗರ್ಭಗುಡಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಹೋಗಿದ್ದ ದಿವಸ ಫುಲ್ ರಶ್ ಇರಲಿಲ್ಲ, ವೀಕ್ ಡೇ ಹೋಗಿದ್ದು, ಅಲ್ಲೇನು ರಶ್ ಇರಲಿಲ್ಲ. ಯೂಶ್ವಲಿ ವೀಕೆಂಡ್ಸಲ್ಲಿ ರಶ್ ಇರುತ್ತಂತೆ. ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇದೇ ಮೇಯ್ನ್ ದೇವ್ರಿದು, ಗರ್ಭಗುಡಿ ಅಂತ ಹೇಳ್ತೀವಲ್ಲ ಅದು. ದೇವ್ರ ಹೆಸರು ಬಂದು ಶ್ರೀ ಖೀರ್ ಭವಾನಿ ದುರ್ಗಾ ಟೆಂಪಲ್ ಅಂದ್ಬಿಟ್ಟು ತುಂಬ ಫೇಮಸ್ಸು ಅಲ್ಲೇ. ಆ್ಯಕ್ಚುಲಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿರೋದು ಸ್ನೇಹಿತರೆ. ಇಲ್ಲಿಂದನೇ ದೇವ್ರಿಗೆ ನೀವು ನಮಸ್ಕಾರ ಮಾಡ್ಬೋದು. ಆದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಗೆ ನೋಡ್ತಾ ಇರೋವಂಥವ್ರು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಇಲ್ಲಿಂದನೇ ಕೇಳ್ಕೊತಾ ಇದ್ದೀನಿ. ಅಲ್ಲಿ ಸುತ್ತಮುತ್ತ, ದೇವಸ್ಥಾನದ ಸುತ್ತಮುತ್ತ ವಿಡಿಯೋ ಮಾಡಿದ್ದೀನಿ ನೋಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ದೇವಸ್ಥಾನದ ಹೆಸರು ಶ್ರೀ ಖೀರ್ ಭವಾನಿ ದುರ್ಗಾ ಟೆಂಪಲ್ ಅಂದ್ಬಿಟ್ಟು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿರೋದು. ನಾವು ನಮ್ಮ ಸ್ನೇಹಿತರು ಕಾಶ್ಮೀರ ಜಮ್ಮು ಕಾಶ್ಮೀರ ಹೋಗಿದ್ದಾಗ ತೆಗ್ದಿರೋಂಥ ವಿಡಿಯೋ ಇದು. ಫಸ್ಟಿಂದ ಯಾರು ನನ್ನ ಅಪ್ಡೇಟ್ನ ಫಾಲೋ ಮಾಡ್ಕೊಬರ್ತಾಯಿದ್ದೀರ, ನನ್ನ ವೀಡಿಯೋಸ್ನೆಲ್ಲ ಫಾಲೋ ಮಾಡ್ಕೊಬರ್ತಾಯಿದ್ದೀರ, ಅವ್ರಿಗೆ ಗೊತ್ತಿರುತ್ತೆ. ನಾನು ಆಗಲೇ ಸುಮಾರು ವೀಡಿಯೋಗಳನ್ನ ಹಾಕಿದ್ದೀನಿ ಜಮ್ಮು ಆ್ಯಂಡ್ ಕಾಶ್ಮೀರ ಟ್ರಿಪ್ ಬಗ್ಗೆ. ಮಧ್ಯದಲ್ಲಿ ಸ್ವಲ್ಪ ಟೈಮ್ ಆಗಿರಲಿಲ್ಲ, ಬ್ಯುಸಿ ಆಗಿರೋದ್ರಿಂದ ಅಪ್ಡೇಟ್ ಮಾಡೋಕ್ಕಾಗಿರಲಿಲ್ಲ. ಈಗ ಮತ್ತೆ ಆ ವಿಡಿಯೋನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಕೆಲವು ವೀಡಿಯೋಸ್ಗಳಿದೆ, ಫ್ರೀ ಆದಾಗ ಮಧ್ಯದಲ್ಲಿ ಅದಕ್ಕೆ ಎಡಿಟ್ ಮಾಡಿ ಅಪ್ಡೇಟ್ ಮಾಡ್ತೀನಿ. ಯಾಕೆಂದರೆ ಟೈಮ್ ಬೇಕಾಗುತ್ತೆ, ನಿಮಗೆ ಗೊತ್ತು, ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆಲ್ಲ ಟೈಮ್ ಬೇಕಾಗುತ್ತೆ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ, ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಅಲ್ಲಿ ಗ್ರೀನರಿ ಇರಲಿಲ್ಲ, ಎಲ್ಲ ಉದುರುಬಿಟ್ಟಿತ್ತು. ನಾವು ಹೋಗಿದ್ದ ಸೀಸನಲ್ಲಿ ಆ್ಯಕ್ಚುಲಿ ಜನವರಿಲಿ ಹೋಗಿದ್ದು, ಜನವರಿ ಫಸ್ಟ್ ವೀಕಲ್ಲಿ. ಬೇರೆ ಟೈಮಲ್ಲಿ ತುಂಬ ಗ್ರೀನರಿ ಇರುತ್ತಂತೆ, ಮತ್ತು ವೀಕ್ ಎಂಡಲ್ಲಿ ಹೋದ್ರೂ ಕ್ರೌಡ್ ಇರುತ್ತೆ. ನಾವು ವೀಕ್ ಡೇ ಹೋಗಿರೋದ್ರಿಂದ ಕ್ರೌಡು ಅಷ್ಟಿರಲಿಲ್ಲ, ಫ್ರೀಯಾಗಿತ್ತು, ಆರಾಮಾಗಿ ದರ್ಶನ ಮಾಡೋದು, ಫುಲ್ ಫ್ರೀಯಾಗಿ ವೀಡಿಯೋ ಮಾಡೋದು. ಪ್ರಸಾದ ಸಿಕ್ತು, ಪ್ರಸಾದ ಕೂಡ ಸ್ವೀಕಾರ ಮಾಡೋದು. ಎಲ್ರಿಗೂ ಒಳ್ಳೆಯದಾಗಲಿ. ನೋಡಿ, ಇದು ದೇವಸ್ಥಾನ ಎಂಟ್ರೆನ್ಸಲ್ಲಿ ಇನ್ನೊಂದು ಚಿಕ್ಕದು ಗರ್ಭಗುಡಿ. ಈ ಮಾಮೂಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಇರುತ್ತಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ, ಆ ಥರ ಆಂಜನೇಯ ಸ್ವಾಮಿ ದೇವಸ್ಥಾನ, ಗಣಪತಿ ದೇವಸ್ಥಾನ, ಮತ್ತು ಚಿಕ್ಕದು ದೇವಸ್ಥಾನಗಳಿದ್ದು. ಬಟ್ ಅಲ್ಲಿ ನಮ್ಗೆ ಯಾರೂ ಇರಲಿಲ್ಲ ಪ್ರಾಪರಾಗಿ ಗೈಡ್ ಮಾಡೋದಕ್ಕೆ. ಜಸ್ಟ್ ನಾನೇ ಒಂದು ವೀಡಿಯೋ ಮಾಡಿಕೊಂಡು ತಿಳ್ಕೊಂಡು ಎಷ್ಟಾಗುತ್ತೆ ಅಷ್ಟು ವಿಷಯ ತಿಳ್ಕೊಂಡಿದ್ದೆ ಅಷ್ಟೇ. ಬಟ್ ನಮ್ಮ ದೇವಸ್ಥಾನಕ್ಕೂ ಅಲ್ಲಿ ದೇವಸ್ಥಾನಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ವಾತಾವರಣಗಳು, ಕಟ್ಟಡ ಕಟ್ಟಿರೋಂಥ ಸ್ಟ್ರಕ್ಚರು, ಡಿಸೈನು, ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ನಿಮಗೆ ವೀಡಿಯೋಸ್ದೆಲ್ಲ ಒಂದು ಐಡಿಯಾ ಗೊತ್ತಾಗುತ್ತೆ, ಅಲ್ಲಿಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ದೇವಸ್ಥಾನಗಳಲ್ಲಿ ಅಂದ್ಬಿಟ್ಟು. ಇದು ಈಶ್ವರನ ದೇವಸ್ಥಾನ ಸ್ನೇಹಿತರೆ, ಲಿಂಗ. ಇನ್ನೊಂದು ವಿಡಿಯೋ ಹಾಕ್ತೀನಿ ನಾನು, ಇನ್ನೊಂದು ಬೇರೆ ಒಂದು ಇದು ಶಂಕರಾಚಾರ್ಯ ಮಠದಲ್ಲೂ ಒಂದು ಲಿಂಗ ನಾವು ಮಾಡಿದ್ವು. ಬಟ್ ಅಲ್ಲಿ ಅವಕಾಶ ಆಗಲಿಲ್ಲ. ಸೇಮ್ ಅದೇ ಥರನೇ ಇದು ಇರೋದು ಲಿಂಗ. ಅಲ್ಲಿ ಗರ್ಭಗುಡಿಲಿ ನಮ್ಗೆ ವೀಡಿಯೋ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಬಟ್ ಸೇಮ್ ಇದೆ, ಇದಕ್ಕಿಂತನೂ ಎತ್ತರವಾಗಿದೆ, ದಪ್ಪವಾಗಿದೆ ಅದು ಲಿಂಗ. ತುಂಬ ದೊಡ್ಡ ಲಿಂಗ ನಾವು ನೋಡಿದ್ರಲ್ಲಿ. ಥ್ಯಾಂಕ್ ಯು ಸ್ನೇಹಿತರೆ. ಈ ಥರ ನನ್ನ ವೀಡಿಯೋಸ್ಗಳೆಲ್ಲ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೇಗೆ ಅನ್ನಿಸ್ತು ನಿಮಗೆ ಈ ವಿಡಿಯೋ ನೋಡಿ ಅನ್ನೋದೊಂದು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನನಗೆ ಇನ್ನೂ ಒಂಥರ ಪ್ರೋತ್ಸಾಹ ಕೊಟ್ಟಾಗುತ್ತೆ, ಇನ್ನೂ ಇದಕ್ಕಿಂತ ಹೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ. ಜಸ್ಟ್ ಇದೊಂದು ನನ್ನ ಒಂದು ಟ್ರಿಪ್ನ ಒಂದು ವಿಡಿಯೋ. ಎಲ್ಲರಿಗೂ ತಾಯಿ ಶ್ರೀ ಖೀರ್ ಭವಾನಿ ದುರ್ಗಾ ಒಳ್ಳೇದು ಮಾಡಲಿ. ಧನ್ಯವಾದಗಳು. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು